ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈಗ ಪ್ರಣವನಾದವನ್ನು ಅನಾಹತನಾದ ಅಂತಾರೆ. ಅಂದರೆ ಆಹತವಿಲ್ಲದಂಗೆ ನಿರಾಸಾಯವಾಗಿ ನಿತ್ಯ ನಿರಂತರವಾಗಿ ಕೇಳ್ತಾ ಇದೆ ಅಂತ ಮಹರ್ಷಿಗಳ ನೋಟ ಇದೆ. ಆದರೆ ಇದು ಸತ್ಯನಾ? ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಬ್ರಹ್ಮಾಂಡ ಪಿಂಡಾಂಡಗಳಲ್ಲಿ ಪ್ರಣವನಾದ ಹೊರ ಹೊಮ್ತಾ ಇದೆ, ಮಿಡಿತಾ ಇದೆ, ನಿತ್ಯ ನಿರಂತರವಾಗಿ ಕೇಳಿಸ್ತಾ ಇದೆ ಅಂತ ಜ್ಞಾನಿಗಳು ಹೇಳ್ತಾರೆ. ಆದರೆ ಇದು ಸತ್ಯಕ್ಕೆ ದೂರವಾದ ವಿಷಯ ಅಂತೇನ ಇದೆಯಾ ಇದರಲ್ಲಿ? ಅಥವಾ ನಿಜವಾದ ಸತ್ಯ ಅಂಶ ಇದೆಯಾ? ಭಾರತೀಯ ಮಹರ್ಷಿಗಳ ನೋಟ ನಮಗೂ ಇವತ್ತಿಗೆ ಆ ವಿಷಯದ ಬಗ್ಗೆ ಬೆಳಕನ್ನು ಚೆಲ್ಲಕ್ಕಾಗತ್ತಾ? ಯಾಕೆ ನಮಗೆ ಕೇಳಿಸ್ತಾ ಇಲ್ಲ? ಅವ್ರಿಗೆ ಮಾತ್ರ ಕೇಳಿಸ್ತಾ ಇತ್ತು ಮತ್ತು ಅವ್ರು ಹೇಳ್ತಾ ಇರೋದು ಸತ್ಯ ಅಂತ ನಾವು ಇವತ್ತಿನ ದಿವಸ ಹೇಗೆ ಒಪ್ಕೊಳ್ಳೋದು? ನನಗೆ ಕೇಳ್ತಾ ಇಲ್ಲ ಅಂದಮೇಲೆ ಅದು ನನಗೆ ಗೊತ್ತಿಲ್ಲ ಅಂದಮೇಲೆ, ನನಗೆ ಕೇಳಿಸ್ತಾ ಇಲ್ಲ ಅಂದಮೇಲೆ ಇಲ್ಲ ಅದು ಅಂತ ಇದೇ ಅನ್ನೋದಾದರೆ ನನಗೆ ಕೇಳಿಸ್ಬೇಕಾಯಿತು. ಅಥವಾ ನಾನು ಯಾರ್ಯಾರನ್ನ ಮಾತಾಡಿಸ್ತಾ ಇದ್ದೀನೋ, ನಾನು ಯಾರ್ಯಾರ ಹತ್ರ ಕೇಳ್ತಾ ಇದ್ದೀನೋ ಅವ್ರಿಗೆ ಯಾರಿಗೂ ಕೇಳಿಸ್ತಾ ಇಲ್ಲ ಅನಾಹತನಾದ ಪ್ರಣವನಾದ ಓಂಕಾರ ಅಂತಂದಮೇಲೆ ಅದಿಲ್ಲ ಅಂತಲ್ವಾ? ಭಾರತೀಯ ಮಹರ್ಷಿಗಳು ಅದನ್ನೆಂದೋ ಕಂಡುಹಿಡಿದಿದ್ರು, ಅವರೇನೋ ಕಂಡುಹಿಡ್ಕೊಂಡ್ರು, ಅವ್ರು ನೋಡಿಕೊಂಡ್ರು, ಅವ್ರು ಹೇಳಿದ್ರು. ಅದು ಸತ್ಯನ ಸುಳ್ಳನ್ನು ನಮ್ಗೆ ಗೊತ್ತಿಲ್ಲ. ಆದರೆ ಇವತ್ತು ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಅಥವಾ ಅರ್ಥ ಮಾಡಿಕೊಂಡ್ರೆ ನಮ್ಗೆ ಈ ಪ್ರಣವನಾದದ ವಿಷಯ ತಿಳಿಯತ್ತಪ್ಪ ಅಂತಂದರೆ, ಆಗಿನ ಕಾಲದಲ್ಲಿ ವೈಫೈ ಇರಲಿಲ್ಲ, ಆಗಿನ ಕಾಲದಲ್ಲಿ ಯಾವುದೇ ರೀತಿ FM ಇರಲಿಲ್ಲ, ಆಗಿನ ಕಾಲದಲ್ಲಿ ಯಾವುದೇ ರೀತಿ ಟಿ ವಿಗಳಿರಲಿಲ್ಲ. ಆದರೆ ಈ ಉದಾಹರಣೆ ಆ ವಿಷಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ನಾನು ತಗೊಂಡಿದ್ದೀನಿ ಅಂತ ತಮ್ಮಲ್ಲಿ ಅರಿಕೆ ಮಾಡ್ಕೋತಾ ಇದ್ದೀನಿ. ಅಂದರೆ ರೇಡಿಯೋ, FM ರೇಡಿಯೋನ ಟ್ಯೂನ್ ಮಾಡಿದ್ರೆ ಆಯಾ ಸ್ಟೇಷನ್ ಸಿಕ್ಕತ್ತೆ. ಆಯಾ ಸ್ಟೇಷನಿನ ಏನು ಗಾನ ಲಹರಿ, ಏನು ವಾಗ್ಝರಿ ನಮಗೆ ಕೇಳುತ್ತೆ. ಅದೇ ರೀತಿ ಟಿ ವಿನ ಟ್ಯೂನ್ ಮಾಡಿಕೊಂಡ್ರೆ ಅಥವಾ ನಮಗೆ ಯಾವುದು ಬೇಕಾದ ಚಾನಲ್ಗಳನ್ನ ಹಾಕ್ಕೊಂಡ್ರೆ ರಸಮಂಜರಿಗಳು, ನಮಗೆ ಬೇಕಾದಂತಹ ದೃಶ್ಯ ವಿಷಯಗಳು, ಅನ್ಯಾನ್ಯ ವಿಷಯಗಳು ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ನಮಗೆ ವೈಫೈ ಮೋಡಮ್ ಎಲ್ಲಿದೆ ಬೇಕಾಗಿಲ್ಲ, ವೈಫೈ ಎಲ್ಲಿದೆ ಇಟ್ಟಿದ್ದಾರೆ ಅದು ಬೇಕಾಗಿಲ್ಲ. ಆದರೆ ವೈಫೈ ನೇಮು ಮತ್ತು ಪಾಸ್ವರ್ಡ್ ಗೊತ್ತಿದ್ದರೆ, ನಾವು ಆ ಒಂದು ವ್ಯಾಪ್ತಿಯಲ್ಲಿದ್ದರೆ ನಮಗೆ ಅದು ನಿತ್ಯ ನಿರಂತರವಾದಂತಹ ಆ ಒಂದು ಅಂತರ್ಜಾಲದ ಸಂಪರ್ಕ ಕೊಡುತ್ತೆ. ಅಂದರೆ ಇದರಲ್ಲಿ ಏನು ವಿಷಯ ಕಂಡಿವೆ ಅಂತಂದರೆ, ಈ ಮೂರೂ ವಿಷಯದಲ್ಲಿ ಮುಖ್ಯವಾಗಿ ಟ್ಯೂನ್ ಮಾಡ್ಕೋಬೇಕು. ಅದಕ್ಕೆ ನಾವು ಟ್ಯೂನ್ ಮಾಡಿಕೊಂಡ್ರೆ ನಮಗೆ ಅದರ ವಿಷಯ ಗೊತ್ತಾಗುತ್ತೆ. ಹಾಗೆ ಭಾರತೀಯ ಮಹರ್ಷಿಗಳು ಏನು ಮಾಡ್ಕೊಂಡಿದ್ದೀರಪ್ಪ ಅಂದರೆ, ತಮ್ಮ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ, ಆತ್ಮವನ್ನು ಎಲ್ಲವನ್ನು ಒಳಗೆ ಎಳ್ಕೊಂಡು ತಮ್ಮ ಯೋಗ ಸಮಾಧಿ ಸ್ಥಿತಿನಲ್ಲಿ ತಾನೇ ತಾನಾಗಿ ಮಳಗ್ತಾ ಇದ್ದಂತಹ ಆ ಒಂದು ಅನಾಹತ ನಾದವನ್ನು ಅವರು ಟ್ಯೂನ್ ಮಾಡ್ಕೊಂಡಿದ್ರು. ಟ್ಯೂನ್ ಮಾಡ್ಕೊಂಡಿರೋಕ್ಕೆ ಅವತ್ತಿಗೂ ಸಾಧ್ಯ, ಇವತ್ತಿಗೂ ಸಾಧ್ಯ. ನಾವು ಅದರ ಬಗ್ಗೆ ಅವಲೋಕನ ಮಾಡ್ತಾ ಇಲ್ಲ ಮತ್ತು ಅದರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಹಾಗಾಗಿ ನಮಗೆ ಆ ಅಂತರಂಗದಲ್ಲಿ, ಅಂದರೆ ಪಿಂಡಾಂಡದಲ್ಲಿ ಹೃದಯ ಮಧ್ಯಭಾಗದಲ್ಲಿ ಕೇಳ್ತಾ ಇರತಕ್ಕಂಥ ಅನಾಹತನಾದ ಕೇಳ್ತಾ ಇಲ್ಲ. ಹಾಗಂತ ಅದು ಇಲ್ಲ ಅಂತಲ್ಲ, ಅದು ಇದ್ದೇ ಇದೆ. ನಾವು ಕೇಳದ ಹೋಗಲಿ ಆ ಸ್ಟೇಷನ್ ಇರುತ್ತೆ, ಕೇಳದ ಹೋಗಲಿ ಆ ಚಾನಲ್ ಇರುತ್ತೆ, ಕೇಳದ ಹೋಗಲಿ ಯೂಸ್ ಮಾಡಲಿ ಬಿಡಲಿ ಆ ವೈಫೈ ಇದ್ದೇ ಇರುತ್ತೆ. ಹಾಗೆ ನಾವು ಬ್ರಹ್ಮಾಂಡ ಪಿಂಡಾಂಡಗಳಿಗೆ ಟ್ಯೂನ್ ಮಾಡಿಕೊಂಡ್ರೆ ನಮಗೆ ಪ್ರಣವನಾದ ಕೇಳೋದು ಶತಸಿದ್ಧ. ಇದು ಮಹರ್ಷಿಗಳ ಅಂತರ್ದೃಷ್ಟಿಕೋನದ ವಿಷಯವಾಗಿದೆ. ಹಾಗಾಗಿ ಸಾಧಕನು ಅತ್ಯಂತ ಶ್ರೇಷ್ಠವಾದ ಪ್ರಣವನಾದದ ಅಥವಾ ಪ್ರಣವನಾದವನ್ನೇ ಹೋಲುವ ಧ್ವನಿ ಮತ್ತು ಮೂಲಧ್ವನಿ ಮತ್ತು ಪ್ರತಿಧ್ವನಿ, ಅದರ ತರಂಗಗಳನ್ನ ನಾವು ಅದನ್ನು ಕೇಳ್ತಾ 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 ನಾವೆಲ್ಲ ಅಂತರ್ಮುಖಿಗಳಾಗಿ ಪ್ರಣವನಾದವನ್ನು ನಾವು ಕೇಳಬಹುದಾಗಿದೆ. ಆ ದಿಶೆಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಯನ್ನು ಹಿಡಿಯೋಣ. ಆ ಒಂದು ಪರಮ ಗಮ್ಯ ಸ್ಥಾನವಾದಂತಹ ಆ ಪ್ರಣವನಾದ, ಆಹತನಾದದಿಂದ ಅನಾಹತನಾದವನ್ನು ಕೇಳೋಣ. ಹಾಗಾಗಿ ಈ ಶ್ರೇಷ್ಠವಾದ ಪ್ರಣವನಾದವನ್ನು ಪ್ರತಿನಿತ್ಯ ಉಪಯೋಗಿಸ್ತಾ ಶಾಂತಿ ಮಾರ್ಗದ ಸಂಚಾರಿಯನ್ನು ಹಿಡಿದು ಆ ಪ್ರಣವನಾದವನ್ನು ಮುಟ್ಟೋಣ, ಗುರಿಯ ತಲುಪೋಣ ಎಂಬುದಾಗಿ ನಿಮ್ಮೆಲ್ಲರ ಮುಂದಿಗೆ
ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಸಂಚಿಕೆಯಿಂದ ನಾವು ಟ್ಯೂನ್ ಮಾಡಿಕೊಳ್ಳೋದು ಮಹಾ ಮುಖ್ಯವಾದ ವಿಷಯ ಅಂತ ಗಮನಿಸ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.